ಯುವ ಬ್ರಿಗೇಡ್ ಕುಮಟಾ ವತಿಯಿಂದ ದಿವಗಿಯ ಗ್ರಾಮದಲ್ಲಿ ಅಘನಾಶಿನಿ ಆರತಿ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ದಿವಗಿ ಮಠದಲ್ಲಿ ಅತಿಥಿಗಳು ಪೂಜೆ ನೆರವೇರಿಸಿ ನಂತರ ಅಲ್ಲಿಂದ ಊರಿನ ಮಹಿಳೆಯರು ಬಂದಂತಹ ಅತಿಥಿಗಳನ್ನ ಪೂರ್ಣ ಕುಂಭದೊಂದಿಗೆ ಅದ್ದೂರಿಯಾಗಿ ಸ್ಥಳಕ್ಕೆ ಸ್ವಾಗತಿಸಿದರು. ಹನುಮಾನ್ ಧ್ವಜಾರೋಹಣದ ನಂತರ ಕಾರ್ಯಕ್ರಮವನ್ನು ಭಾರತ ಮಾತೆಗೆ ತೈಲಾರ್ಪಣೆ ಮಾಡಿ ಉದ್ಘಾಟನೆ ಮಾಡಿದರು. ಆ ನಂತರ ಮಾತನಾಡಿದ ಶ್ರೀ ಅಭಿನವ ಹಾಲ ಸ್ವಾಮೀಜಿ ಮಹಾಸಂಸ್ಥಾನ ಮಠ ಹಿರೇಹಡಗಲಿಯವರು ಮಾತನಾಡಿ, ತಾಯಿಯಾದವಳು ಮಕ್ಕಳನ್ನ ಅತಿ ಹೆಚ್ಚು ಪ್ರೀತಿ ಮಾಡುತ್ತಾಳೆ. ಹಾಗೆಯೇ ಅಘನಾಶಿನಿ ನದಿ ಕೂಡ ಈ ಭಾಗದ ಜನರ ಜೀವನಾಡಿಯಾಗಿ ಅನೇಕರಿಗೆ ತಾಯಿಯಂತೆ ಪ್ರೀತಿಸಿ ಸಲಹಿದ್ದಾಳೆ ಎಂದರು. ಅಲ್ಲದೆ ಯುವ ಬ್ರಿಗೇಡ್ ಕುಮಟಾದ ಈ ಕಾರ್ಯದ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದರಲ್ಲದೆ ನೆರೆದಿದ್ದ ತಾಯಂದಿರಿಗೆ ಮಕ್ಕಳನ್ನು ಇಂತಹ ಸಂಘಟನೆಗಳಿಗೆ ಮಕ್ಕಳನ್ನ ಸೇರಿಸಿ ಎಂದು ಹೇಳಿದರು. ನಂತರ ಮಾತನಾಡಿದ ಯುವ ಬ್ರಿಗೇಡ್ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಅವರು, ನದಿ ಪಾತ್ರದಲ್ಲಿ ಅನೇಕ ನಾಗರಿಕತೆ ಹಾಗೂ ವೇದಗಳ ಜನನವಾಗಿದೆ. ಇಂತಹ ನದಿಗಳ ಉಳಿವಿಗಾಗಿ ಯುವ ಬ್ರಿಗೇಡ್ ಅನೇಕ ಸ್ವಚ್ಛತಾ ಕಾರ್ಯ ಮಾಡುತ್ತಾ ಬಂದಿದ್ದು, 3 ವರ್ಷಗಳಿಂದ ಕುಮಟಾ ಯುವ ಬ್ರಿಗೇಡ್ ತಂಡದವರು ಬೇರೆ ಬೇರೆ ಸ್ಥಳಗಳಲ್ಲಿ ಈ ಕಾರ್ಯಕ್ರಮ ಮಾಡುತ್ತಾ ಬಂದಿದ್ದು, ಅಲ್ಲಿಯ ಜನರಲ್ಲೂ ನದಿಯ ಬಗ್ಗೆ ಅಭಿಮಾನ ಮೂಡುವಂತೆ ಮಾಡಿದ್ದಾರೆ ಎಂದು ಹೇಳಿದರು. ನಂತರ ಆಶೀರ್ವಚನ ಮಾಡಿದ ಗುರುಗಳಾದ ಶ್ರೀ ಮುಕ್ತಾನಂದ ಸ್ವಾಮಿಗಳು, ಕರಿಜೆ ಮಠ ಮೂಡಬಿದಿರೆಯವರು, ನಾವು ಧರ್ಮಕ್ಕಾಗಿ ಇಂದು ಜಾತಿ ಪಕ್ಷಗಳನ್ನ ಬಿಟ್ಟು ನಿಲ್ಲಬೇಕಾಗಿದೆ. ನಮ್ಮಲ್ಲಿ ಒಗ್ಗಟ್ಟು ಇಲ್ಲವಾದರೆ ಮುಂದೊಂದು ದಿನ ತುಂಬಾ ಕಷ್ಟ ಅನುಭವಿಸಬೇಕಾಗುತ್ತದೆ ಎಂದರು. ಅಲ್ಲದೆ ಯುವ ಬ್ರಿಗೇಡ್ ಕುಮಟಾ ಸಂಘಟನೆಯ 10 ವರ್ಷಗಳ ಕಾರ್ಯವನ್ನ ವಿಡಿಯೋ ಪ್ರದರ್ಶನದಲ್ಲಿ ವೀಕ್ಷಣೆ ಮಾಡಿ ಅತ್ಯಂತ ಹರ್ಷ ವ್ಯಕ್ತಪಡಿಸಿದರು. ಯುವ ಬ್ರಿಗೇಡ್ ಸಂಘಟನೆಯ ಶಕ್ತಿ ಜಾಸ್ತಿಯಾಗಲೆಂದು ಹಾಗೂ ದಿವಗಿ ಊರಿನ ಜನರಿಗೆ ಒಳ್ಳೆಯದಾಗಲಿ ಎಂದು ಹಾರೈಸಿದರು. ದಿವಗಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಜಗ್ಗು ಭಟ್ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಕುಮಟಾ ಯುವ ಬ್ರಿಗೇಡ್ ಸದಸ್ಯರೇ ತರಬೇತಿ ಪಡೆದು ಮಾಡಿದಂತಹ ಅಘನಾಶಿನಿ ಆರತಿ ಕಾರ್ಯಕ್ರಮದೊಂದಿಗೆ ಮುಕ್ತಾಯವಾಯಿತು. ಕಾರ್ಯಕ್ರಮದಲ್ಲಿ ಸುಭಾಷ್ ಅಂಬಿಗ ಸ್ವಾಗತಿಸಿದರು. ಯುವ ಬ್ರಿಗೇಡ್ ತಂಡದ ಸದಸ್ಯರಾದ ಲಕ್ಷ್ಮೀಕಾಂತ್ ಮುಕರಿ ಪ್ರಾಸ್ತಾವಿಕ ಮಾತನಾಡಿದರು. ಊರಿನ ವಿಶೇಷತೆಯ ಬಗ್ಗೆ ಹೇಮಂತ್ ಕುಮಾರ್ ಗಾಂವ್ಕರ್ ಅವರು ತಿಳಿಸಿದರು. ಯುವ ಬ್ರಿಗೇಡ್ ಕಾರ್ಯಕರ್ತ ಗೌರೀಶ್ ನಾಯ್ಕ್ ನಿರೂಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಸದಸ್ಯರಾದ ರವೀಶ್ ನಾಯ್ಕ್, ಪ್ರಕಾಶ್ ನಾಯ್ಕ್, ಸಚಿನ್ ಭಂಡಾರಿ, ಚಿದಾನಂದ ಹರಿಕಾಂತ್, ಗಣಪತಿ ಪಟಗಾರ್, ರಾಘವೇಂದ್ರ ಎಲ್ಜಿ, ಗಿರೀಶ್ ಪಟಗಾರ್, ಮಂಜುನಾಥ್ ಗೌಡ, ಜ್ಯೋತಿ ನಾಯ್ಕ್, ಯಮುನಾ ಅಂಬಿಗ, ಊರಿನವರಾದ ರಾಘವೇಂದ್ರ ದೇಶಭಂಡಾರಿ, ಜಟ್ಟಿ ಮುಕರಿ, ವಿನೋದ್ ಅಂಬಿಗ, ಆನಂದ್ ದೇಶಭಂಡಾರಿ, ವಿವೇಕ್ ನಾಯ್ಕ್ ಹಾಗೂ ಊರಿನ ಎಲ್ಲಾ ಸಮಾಜದವರು ಇದ್ದರು.